ಪ್ರಿಪೇರ್ ಮಾಡಿರೋಂಥ ಸಾಸ್ನ ಹಾಕ್ಬಿಟ್ಟು ರೆಡಿ ಮಾಡಿರೋದು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ನಾನು ಡೈಲಿ ಥರ ಫುಡ್ ಬ್ಲಾಗ್ ಮಾಡೋಕ್ಕೆ ನಾನು ಮತ್ತು ಟೆಡ್ಡಿ ಬಂದಿದ್ದೀವಿ. ಸೊ ಇವತ್ತು ಒಂದು ಸ್ಪೆಷಲ್ ಆಗಿರೋ ಹೋಟೆಲಿಗೆ ಬಂದಿರೋದು. ಅದು ಬಂದುಬಿಟ್ಟು ಹೈಡ್ ಔಟ್. ಇದೊಂದು ಸ್ಪೆಷಲ್ ಆಗಿರೋ ಹೋಟೆಲು. ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ನನ್ನ ಫ್ರೆಂಡ್ ಹೇಳ್ದ ತುಂಬ ಟೇಸ್ಟ್ ಆಗಿರುತ್ತೆ ಫುಡ್ ಆಗಿರ್ಬೋದು ಎಲ್ಲನೂ ಅಂತ. ಸೊ ಒಳಗಡೆ ಹೋಗ್ಬಿಟ್ಟು ಓನರ್ ಹತ್ರ ಮಾತಾಡಿಸಿ ಕಂಪ್ಲೀಟಾಗಿ ಫುಡ್ಡನ್ನು ನಿಮಗೆ ತೋರಿಸಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಇವಾಗ ಇಲ್ಲಿ ಹೈಡ್ ಔಟ್ನ ಓನರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಸೌರಭ್ ಅಂತ. ಸರ್, ಇದು ಎಷ್ಟು ವರ್ಷ ಆಯಿತು ಓಪನ್ ಮಾಡಿ? ಸರ್, ಇದು 1994 ಓಪನ್ ಇದೆ. ಲೈಕ್ ಅವಾಗಿಂದನೂ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು. ಲೈಕ್ ಆವಾಗಿಂದ ಇಲ್ಲಿ ಬೋನ್ಲೆಸ್ ಬಿರಿಯಾನಿ ಆಗಲಿ, ಬೋನ್ಲೆಸ್ 65ಗಳು, ಡ್ರೈ ಐಟಮ್ಸು, ರೋಟಿ ಕರಿ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದನೂ ಸಣ್ಣ ಪಾರ್ಟಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾವು ಇಷ್ಟು ದೊಡ್ಡ ಇದರಲ್ಲಾಗಿ ಸಕ್ಸಿಡ್ ಆಗಿದ್ದೀವಿ. ಸೊ ಅವ್ರದ್ದೆಲ್ಲ ಶ್ರಮದಿಂದ ನಾವು ಇಲ್ಲಿಗೆ ಬಂದಿರೋದು. ಸರ್, ಮತ್ತು ಟೈಮಿಂಗ್ ಏನು? ಟೈಮಿಂಗ್ 12ಇಂದ ಕಂಟಿನ್ಯೂಸ್ 12ವರೆಗೂ ಇರುತ್ತೆ. 11:30 12ವರೆಗೂ ಇರುತ್ತೆ. ಅದು ಚಿಕನ್ ಮ್ಯಾಂಡ್ರಿನ್ ಅಂತ, ಲೈಕ್ ಇಟ್ಸ್ ಚೈನೀಸ್ ಐಟಮ್. ರೈಸಲ್ಲಿ ಮಧ್ಯೆ ಗ್ರೇವಿ ಇರುತ್ತೆ, ಬೋನ್ಲೆಸ್ ಪೀಸಸ್ ಇರುತ್ತೆ. ಅದು ತುಂಬ ಫೇಮಸ್ ನಮ್ಮ ಹೋಟ್ಲಲ್ಲಿ. ಗಾಯ್ಸ್, ನಾವಿವಾಗ ಬಂದಿದ್ದೀವಿ ಹೈಡ್ ಔಟ್ ಅನ್ನೋ ಒಂದು ಹೋಟೆಲ್ಗೆ. ಸೊ ಇಲ್ಲಿ ಕಸ್ಟಮರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ, ಟೇಸ್ಟ್ ಹೇಗಿದೆ ಎಲ್ಲ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 4 ವರ್ಷದಿಂದ ಬರ್ತದೆ ಸರ್ ಇಲ್ಲಿ. ಸರ್, ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ಗುಡ್ ಸರ್. ಮತ್ತು ನೀವು ಇಲ್ಲಿಗೆ ಬಂದಾಗ ಏನು ಆರ್ಡ್ರ್ ಮಾಡ್ತೀರಾ ಸರ್? ನಾವು ಚಿಕನ್ ಕಬಾಬು, ಎಗ್ ಫ್ರೈ, ಮಟನ್ ಫ್ರೈ ಎಲ್ಲ ಕರಿ ಮಾಡ್ತಾ ಇದ್ದೀವಿ ನಾವು. ಗಾಯ್ಸ್, ಇವತ್ತು ನಾವು ಹೈಡ್ ಔಟ್ ಅನ್ನೋ ಒಂದು ಹೋಟೆಲಿಗೆ ಬಂದಿದ್ದೀವಿ. ಸೊ ನಾನು ಮತ್ತು ಟೆಡ್ಡಿ, ನಿಮಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನೋಡಿರ್ತೀರ. ನಾವು ಬರ್ತೀವಿ, ಕಂಪ್ಲೀಟಾಗೆಲ್ಲ ಒಂದು ಹೋಟೆಲ್ನ ತೋರಿಸ್ತೀವಿ, ಒಂದು ಫುಡ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಸೊ ಇವತ್ತು ಕೂಡ ಹೈಡ್ ಔಟ್ ಹೋಟೆಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು 2 ಥರ ಫುಡ್ನ ಆರ್ಡ್ರ್ ಮಾಡಿದ್ದೀವಿ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಟೆಡ್ಡಿ, ಟೇಸ್ಟ್ ಮಾಡೋಣಲ್ಲ? ಓಕೆ, ಇವಾಗ ನಾನು ಟೇಸ್ಟ್ ಮಾಡ್ತಿರೋದು 2 ಥರ ಫುಡ್ನ ಆರ್ಡ್ರ್ ಮಾಡಿದ್ದೀನಿ. ಒಂದು ವೆಜ್ಜು, ಒಂದು ನಾನ್ ವೆಜ್ಜು. ಇಲ್ಲಿ ಬಂದುಬಿಟ್ಟು ಇವಾಗಿರೋದು ವೆಜ್ಜು. ಇದು ಏನಂದರೆ, ಇವಾಗ ನಾನು ಟೇಸ್ಟ್ ಮಾಡ್ತಿರೋದು ವೆಜ್ಜು. ಇದು ಬಂದುಬಿಟ್ಟು ವೆಜ್ ಮಂಗ್ಲಿನ್ ಬಿರಿಯಾನಿನೇ ಬಟ್ ವೆಜ್ಜು. ಸೊ ಇದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ.
Yeah. ಗಾಯ್ಸ್ ಟೆಡ್ಡಿಗೆ ತುಂಬ ಆಸೆ ಆಗ್ತಿದೆ. ಇದು ಬಂದುಬಿಟ್ಟು ವೆಜ್ ಮೊಂಗ್ಲಿನ್ ಬಿರಿಯಾನಿ, ತುಂಬಾ ಟೇಸ್ಟ್ ಆಗಿದೆ. ಇದು ವೆಜ್ ಬಿರಿಯಾನಿ. ಇದಕ್ಕೆ ಏನು ಟೇಸ್ಟ್ ಬರ್ತಿದೆ ಅಂದರೆ ಪನ್ನೀರ್ ಟೇಸ್ಟ್ ಸಿಗ್ತಾ ಇದೆ. ಏನಂದರೆ ನಿಮಗೆ ಒಂಥರ ನಾನ್ ವೆಜ್ಜಲ್ಲಿ ಹೆಂಗೆ ನಮಗೆ ಚಿಕನ್ ಫ್ಲೇವರ್, ಚಿಕನ್ ಟೇಸ್ಟ್ ಕೊಡುತ್ತೋ ಆ ಥರ ಇದು ಬಂದುಬಿಟ್ಟು ಒಂದು ಪನ್ನೀರ್ ಟೇಸ್ಟ್ ಕೊಡುತ್ತೆ. ಅದೇ ಥರ ಇದಕ್ಕೆ ವೆಜಿಟೇಬಲ್ಸ್ ಹಾಕಿದ್ದಾರೆ. ಮಿರ್ಚಿ ಚಿಲ್ಲಿ ಆಗಿರ್ಬೋದು, ವೆಜಿಟೇಬಲ್ಸ್ ಹಾಕಿದ್ದಾರೆ. ಮತ್ತು ಮೇಯ್ನಾಗಿ ಪನ್ನೀರ್ ಇದೆಯಲ್ಲ ಅದು ತುಂಬಾ ಟೇಸ್ಟ್ ಕೊಡ್ತಾ ಇದೆ. ಇದು ಕೂಡ ಇಲ್ಲಿ ತುಂಬ ಫೇವ್ರೆಟ್. ಯಾರೇ ಬಂದರೆ ಇದನ್ನ ಟೇಸ್ಟ್ ಮಾಡಿ ಹೋಗ್ತಾರೆ. ತುಂಬಾ ಟೇಸ್ಟ್ ಆಗಿದೆ. ನಾರ್ಮಲ್ ಖಾರ, ತುಂಬ ಖಾರ ಅಲ್ಲ, ನಾರ್ಮಲ್ ಖಾರ ಮತ್ತು ಪನ್ನೀರ್ ಟೇಸ್ಟ್ ಅಂತೂ ತುಂಬಾ ಕಿಕ್ ಕೊಡ್ತಾ ಇದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಇದು ಆಯಿತು. ಇವಾಗ ಇನ್ನೊಂದು ನಾನ್ ವೆಜ್ ಐಟಮ್ ಇದೆ, ಅದನ್ನ ಟೇಸ್ಟ್ ಮಾಡಿ. ಅದು ಮಾತ್ರ ಇದೆಯಲ್ಲ ತುಂಬ ಸ್ಪೆಷಲ್ ಆಗಿರೋ ಐಟಮು. ಇದು ನೇಮ್ ಬಂದುಬಿಟ್ಟು ಚಿಕನ್ ಮ್ಯಾಂಡ್ರಿನ್. ಸೊ ಇದು ಬಂದುಬಿಟ್ಟು ಸ್ಪೆಷಲ್ ಆಗಿರೋದು ಚಿಕನ್ ಮ್ಯಾಂಡ್ರಿನ್, ತುಂಬ ಸ್ಪೆಷಲ್ ಆಗಿರೋದು. ಇಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಕೂಡ ಇದೆಲ್ಲ ಬಂದವರೆಲ್ಲ ಟೇಸ್ಟ್ ಮಾಡ್ತಿದ್ದಾರೆ. ಸೊ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಗಾಯ್ಸ್ ಇವಾಗ ನಾನು ಚಿಕನ್ ಮ್ಯಾಂಡ್ರಿನ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಸ್ಪೆಷಲಾಗೇ ನಾನು ಹೇಳಬೇಕು, ಯಾಕಂದರೆ ಇಲ್ಲಿ ಯಾರೇ ಬಂದರೂ ಕೂಡ ಇದನ್ನೇ ಟೇಸ್ಟ್ ಮಾಡಿ ಹೋಗೋದು. ಸೊ ಇದು ಮಾಡೋದು ಕೂಡ ನಾನು ನೋಡಿದೆ, ತುಂಬ ಸ್ಪೆಷಲ್ ಆಗಿದೆ. ಇದು ಅವರೇ ಒಂದು ಸಾಸ್ನ ಪ್ರಿಪೇರ್ ಮಾಡ್ತಾರೆ. ಅವರೇ ಒಂದು ಸಾಸ್ನ ಪ್ರಿಪೇರ್ ಮಾಡಿಬಿಟ್ಟು ಈ ಒಂದು ಡಿಶ್ನ ರೆಡಿ ಮಾಡಿರೋದು. ಸೊ ಇದು ಯಾವ ಥರ ಟೇಸ್ಟಿಂದ ಗಾಯ್ಸ್, ನೀವು ಸಾಸ್ ಹೇಗಿದ್ರು ತಿಂದೇ ಇರ್ತೀರ. ಬಟ್ ನಾರ್ಮಲಾಗಿ ರೈಸಿಗೆ ನೀವು ನಾರ್ಮಲಾಗಿ ಸಾಸ್ ಮಿಕ್ಸ್ ಮಾಡಿ ತಿಂದಿರಲ್ಲ. ಬಟ್ ಇದು ಸ್ವೀಟ್ ಮತ್ತು ಖಾರ ಅನ್ನೋದಕ್ಕಿಂತ ಲೈಟಾಗಿ ಸ್ವೀಟು ಎಲ್ಲ ಟೇಸ್ಟ್, ಆ ಸಾಸಿನ ಟೇಸ್ಟ್ ಇದೆಯಲ್ಲ, ನಾರ್ಮಲ್ ಬಾಸ್ಮತಿ ರೈಸು ಪ್ಲಸ್ ಏನಂದರೆ ಅದಕ್ಕೆ ಅವರೇ ಪ್ರಿಪೇರ್ ಮಾಡಿರೋವಂಥ ಸಾಸ್ನ ಹಾಕ್ಬಿಟ್ಟು ರೆಡಿ ಮಾಡಿರೋದು. ಆ ಸಾಸ್ ಅಂತೂ ಗಾಯ್ಸ್ ನಿಜ ಹೇಳ್ತೀನಿ, ನೀವು ಬಂದಾಗ ನೀವೇನು ಟೇಸ್ಟ್ ಮಾಡ್ತಿರಲ್ಲ ಗೊತ್ತಿಲ್ಲ, ಇದನ್ನು ಮಾತ್ರ ಟೇಸ್ಟ್ ಮಾಡಲೇಬೇಕು. ತುಂಬಾ ಟೇಸ್ಟ್ ಆಗಿದೆ. ಆ ಸಾಸ್ ಅಂತೂ ತುಂಬಾ ಸ್ಪೈಸಿ ಅಂದರೆ ತುಂಬ ಸ್ಪೈಸಿ ಅಲ್ಲ, ನಾರ್ಮಲ್ ಸ್ಪೈಸಿ ಪ್ಲಸ್ ಅದಕ್ಕೆ ಒಂದು ಸ್ವಲ್ಪ ಸ್ವೀಟು ಎಲ್ಲ ಆಗಿ ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇದ್ರ ಜೊತೆಗೆ ಈ ಒಂದು ಸ್ಮೂತಾಗಿರೋ ಒಂದು ಪೀಸ್ನ ತಿಂತಿದ್ರೆ ಗಾಯ್ಸ್, ಆ ಪೀಸಿಗೆ ಕೂಡ ಇದೆಯಲ್ಲ, ಆ ಒಂದು ಚಿಕನ್ ಪೀಸಿಗೆ ಆ ಸಾಸ್ ಎಲ್ಲ ಕಂಪ್ಲೀಟಾಗಿ ಏನಾಗಿದೆ ಅಂದರೆ ಫುಲ್ ಕಂಪ್ಲೀಟಾಗಿ ಮಿಕ್ಸಪ್ ಆಗಿದೆ. ಆ ಟೇಸ್ಟ್ ಅಂತೂ ನಾನು ತಿಂದಾದ್ಮೇಲೆ ಒಂದೇ ಮಾತು ಹೇಳೋದು, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಎಸ್ ಗಾಯ್ಸ್, ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಐಡೌಟ್ ಅನ್ನೋದು ಡೆಂಟಲ್ ಕಾಲೇಜ್ ರೋಡ್ ಎದುರುಗಡೆ ಆಪೋಸಿಟ್ಟೇ ಇದೆ. ಸೊ ನಿಮಗೆ ಅಡ್ರೆಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದೇ ಥರ ಇಲ್ಲಿ ಹೋಮ್ ಡೆಲಿವರಿ ಕೂಡ ಇದೆ, ಅದು ಕೂಡ ನಿಮಗೆ ಹೇಳ್ತೀನಿ. ಅದು ಕೂಡ ಬೇಕಾದ್ರೆ ನಂಬರ್ ಹಾಕ್ತೀನಿ ಹೋಮ್ ಡೆಲಿವರಿದು. ಗಾಯ್ಸ್, ಯಾರು ಇನ್ನೂ ಈ ಒಂದು ಹೋಟೆಲಿಗೆ ಬಂದಿಲ್ಲ, ಬಂದು ವಿಸಿಟ್ ಮಾಡಿ. ಹಾಗೆ ಆಲ್ರೆಡಿ ಯಾರು ಈ ಹೋಟೆಲಿಗೆ ವಿಸಿಟ್ ಮಾಡಿದ್ದೀರಾ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಮ್ಮ ಥರ ನೀವು ಕೂಡ ತುಂಬ ಹೋಟೆಲ್ಗಳಿಗೆ ವಿಸಿಟ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಯಾವ್ದಾದ್ರು ಒಂದು ಹೋಟೆಲ್ ಇಷ್ಟ ಆಯಿತು ಅಂತ ಅಂದರೆ ಆ ಹೋಟೆಲ್ ನೇಮ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ನೇಮ್ನ ಆ ಹೋಟೆಲಿಗೆ ನಾವು ಡೆಫಿನೆಟಾಗಿ ಹೋಗ್ಬಿಟ್ಟು ಅದು ಕಂಪ್ಲೀಟಾಗಿ ಫುಡ್ ರಿವ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.